ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಕಂಕನವಾಡಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಹಿಂದೆ ಕೊರಲ್ಡ್ರಾಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ಇನ್ನು ಉಳಿದಂಥ ಕೊರಲ್ಡ್ರಾ ಕೆಲವೊಂದು ಟೂಲ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಕೊರಲ್ಡ್ರಾ ಇಂಟ್ರಡಕ್ಷನ್ ಬಗ್ಗೆ ಎಲ್ಲ ಹೇಳಿದ್ದೆ. ಕೋರಲ್ ಅಂತಕ್ಕಂಥದ್ದು ಕಾರ್ಪೊರೇಷನ್ ಕಂಪ್ನಿ, ಡ್ರಾಯಿಂಗ್ಗೆ ಸಂಬಂಧಪಟ್ಟಿದ್ದು. ಕೊರಲ್ಡ್ರಾನ ವೆಕ್ಟರ್ ಬೇಸ್ಡ್ ಡ್ರಾಯಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಆರ್ಟ್ ವರ್ಕನ್ನು ಮಾಡಲಿಕ್ಕೆ, ಗ್ರಾಫಿಕ್ ಡಿಸೈನಿಂಗ್ ಎಲ್ಲ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಕೊರಲ್ಡ್ರಾ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ಕಾಂಪೋನೆಂಟ್ಸ್ಗೆ ಓಪನ್ ಆಗುತ್ತೆ. ಕೊರಲ್ಡ್ರಾ X8 ನನ್ನ ಕಡೆ ಇರ್ತಕ್ಕಂಥ ವರ್ಷನು, ತಮ್ಮ ಕಡೆ ಯಾವ ವರ್ಷನ್ ಇದೆ ಅದರಲ್ಲಿ ಕೂಡ ತಾವು ವರ್ಕ್ ಮಾಡ್ಬೋದು. ಅಥವಾ ಕೊರಲ್ಡ್ರಾ ಯಾರ ಹತ್ರ ಇಲ್ಲ ಅಂತ ಕೇಳಿದರೆ ಬೇಕಾದ್ರೆ ನಾನು ಕೊರಲ್ಡ್ರಾ ಒಂದು ಲಿಂಕನ್ನು ನಾನು ತಮಗೆ ಇಮೇಲ್ ಮೂಲಕ ಕಳಿಸೋ ಪ್ರಯತ್ನ ಮಾಡ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಂತರ ಕೊರಲ್ಡ್ರಾ ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಈ ಥರ ಒಂದು ಕಾಂಪೋನೆಂಟ್ ಸ್ಕ್ರೀನ್ ಬರ್ತದೆ. ಇದರ ಇಂಟ್ರಡಕ್ಷನ್ ಹಿಂದಿನ ವೀಡಿಯೋದಲ್ಲಿ ತಮಗೆ ತಿಳಿಸಿದೆ, ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಮೆನು ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಪ್ರಾಪರ್ಟಿ ಬಾರ್, ಟೂಲ್ ಬಾಕ್ಸ್ ಆ್ಯಂಡ್ ಇದು ಗೆಟಿಂಗ್ ಸ್ಟಾರ್ಟ್, ಇದು ಕಲರ್ ಪ್ಯಾಲೆಟ್, ಸ್ಟೇಟಸ್ ಬಾರ್ ಅಂತೆಲ್ಲ ಹೇಳಿತ್ತು. ಇದು ಗೆಟಿಂಗ್ ಸ್ಟಾರ್ಟೆಡ್ ಅಂತ ಬರ್ತದೆ, ಗೆಟ್ ಸ್ಟಾರ್ಟೆಡ್ ಅಂತ. ನ್ಯೂ ಡಾಕ್ಯುಮೆಂಟ್ ಬೇಕಂತ ಹೋಗ್ಬೋದು. ರೀಸೆಂಟ್ ನಾವೇನಾದರೂ ಯಾವುದಾದ್ರು ಫೈಲ್ ಓಪನ್ ಮಾಡಿದರೆ ವರ್ಕ್ ಮಾಡಿ ಅದನ್ನು ಕೂಡ ನಾವು ಓಪನ್ ಮಾಡಿ ವರ್ಕ್ ಮಾಡ್ಕೋಬೋದಾಗಿದೆ. ಇವು ನಾನು ನ್ಯೂ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋದೊಳಗೆ ನಾನು ಕೊರಲ್ಡ್ರಾದಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಟೂಲ್ಸನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ರೀ. ಇಲ್ಲಿ ನಾವು ಹಿಂದೆ ನೋಡಿದ್ವಿ, ಇದು ಪಿಕ್ ಟೂಲ್ ಅಂತ ಹೇಳಿ ಕರಿತೀವಿ. ಪಿಕ್ ಟೂಲ್ನ ಇದನ್ನು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿಕ್ಕೆ, ಇಮೇಜನ್ನು ಡ್ರ್ಯಾಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿತ್ತು. ಇದು ಶೇಪ್ ಟೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶೇಪನ್ನು ಚೇಂಜ್ ಮಾಡುವಂಥದ್ದು. ಶೇಪನ್ನು ಯಾವ ರೀತಿ ಶೇಪನ್ನು ಚೇಂಜ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕಿರ್ತೀನಿ. ಈ ರೆಕ್ಟ್ಯಾಂಗಲ್ ಬಾಕ್ಸಿಗೆ ಒಂದು ಕಲರ್ನ ಕೊಡ್ತೀನಿ. ಕಲರ್ನ ಕೊಟ್ಟ ಮೇಲೆ ಶೇಪ್ ಟೂಲ್ನ ತೊಗೊಂಡು ಒಂಚೂರು ಕಾರ್ನರ್ ಡ್ರ್ಯಾಗ್ ಮಾಡಿದ ತಕ್ಷಣ ಈ ಥರ ಕಾರ್ನರ್ ರೌಂಡ್ ಆಗ್ತದೆ. ಇದಕ್ಕೆ ನಾವು ರೌಂಡೆಡ್ ಕಾರ್ನರ್ ಅಂತ ಕರಿತೀವಿ. ಈಗ ಒಂದು ಕೊರಲ್ಡ್ರಾದ ಒಂದು ಸ್ಪೆಷಾಲಿಟಿ ಏನಂತಂದರೆ, ಬೇರೆ ಯಾವ ಅಪ್ಲಿಕೇಶನಲ್ಲಿ ಕೂಡ ಈ ಸ್ಪೆಷಾಲಿಟಿ ಇಲ್ಲ. ಏನಂತಂದರೆ, ಈ ರೌಂಡೆಡ್ ಕಾರ್ನರ್ ಮಾಡ್ತೀವಲ್ರಿ, ರೌಂಡೆಡ್ ಕಾರ್ನರ್ ಒಂದು ಕಡೆ ಡ್ರ್ಯಾಗ್ ಮಾಡಿದ ತಕ್ಷಣ 4 ಕಡೆ ಕಾರ್ನರ್ ಡ್ರ್ಯಾಗ್ ಆಗ್ತಾ ಇದೆ. ಇಲ್ಲ ಕೆಲವರು ನನಗೆ ಪರ್ಟಿಕ್ಯುಲರ್ ಒಂದು ಕಾರ್ನರ್ ಮಾತ್ರ ರೌಂಡ್ ಬೇಕು ಅಂದರೆ ಸಿಂಗಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾವ 3 ಡಿಸೆಲೆಕ್ಟ್ ಆಗುತ್ತೆ, ಇದು ಒಂದು ಸೆಲೆಕ್ಟ್ ಆಗಿರ್ತದೆ. ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ನಾವು ರೌಂಡೆಡ್ ಕಾರ್ನ ರೌಂಡ್ ಮಾಡ್ಕೋಬೋದು. ಇಲ್ಲಿ ಎಷ್ಟು % ಆಗಿದೆ ಅನ್ನೋದನ್ನು ನಮಗೆ ಇಲ್ಲಿ ಪ್ರಾಪರ್ಟಿ ಬಾರಲ್ಲಿ ತೋರಿಸುತ್ತೆ. ನಮಗೆ ಎಷ್ಟು 8.996 mm ಅಲ್ಲಿ ಇದು ಆಗಿದೆ. ನಾವು ಈ ಕಡೆ ಕಾರನ್ನು ತೊಗೊಂಡಾಗ ಕೂಡ ಅದೇ ಸೈಜಲ್ಲಿ ನಾವು ಇಲ್ಲಿ ತೊಗೋಬೇಕಾಗತ್ತೆ. ನಾವು ಪ್ರಾಪರ್ಟಿ ಬಾಲ್ ಗಮನಿಸ್ತಾ ಇರ್ಬೋದು, ನಾವು ಬೇಕಂತಂದರೆ ಇಲ್ಲಿ ಗೊತ್ತಾಗ್ತದೆ ನಮಗೆ. ಇಲ್ಲಿ ಪ್ರಾಪರ್ಟಿ ಬಾರ್ ನೋಡ್ಕೋಬೇಕು, ಎರಡು ಅಷ್ಟೇ ಇರಬೇಕು, ಎಕ್ಸಾಕ್ಟ್ಲಿ ನಡೀತದೆ, ಹೆಚ್ಚು ಕಡಿಮೆ ಪರವಾಗಿಲ್ಲ. ಇದು ರೌಂಡೆಡ್ ಕಾರ್ನ್ ಮಾಡುವಂಥದ್ದು. ಶೇಪ್ ಟೂಲನ್ನು ಈ ರೀತಿ ನಾವು ಬಳಸ್ಕೊತೀವಿ. ಮತ್ತು ಈ ಶೇಪ್ ಟೂಲನ್ನು ಬರೀ ಆಬ್ಜೆಕ್ಟಿಗೆ ಅಷ್ಟೇ ಅಂತಲ್ಲ, ಇವನ್ನ ನಾವು ಟೆಕ್ಸ್ಟಿಗೂ ಸಹಿತ ಬಳಸ್ಬೋದು ರೀ. ನಾವು ಈ ಒಂದು ಶೇಪ್ ಟೂಲನ್ನು ಶೇಪಿಂಗನ್ನು ಮಾಡ್ಕೊಳ್ಳೋಕ್ಕೆ ಅದನ್ನು ಬಳಸ್ಕೊತೀವಿ. ಇದು ಫ್ರೀ ಹ್ಯಾಂಡ್ ಟೂಲು. ಈ ಥರ ಡ್ರಾಯಿಂಗ್ ಏನಾರು ಮಾಡ್ಕೊಂಡಿದ್ದೀವಿ ಅಂತಂದರೆ ಶೇಪ್ ಟೂಲನ್ನು ಬಳಸ್ಕೊಂಡು ಈ ಶೇಪ್ ಟೂಲಿಂದ ನಮ್ಗೆ ಹೇಗೆ ಬೇಕು ಹಾಗೆ ಶೇಪನ್ನು ಬದಲಾವಣೆಯನ್ನು ಮಾಡ್ಕೋಬೋದಾಗಿದೆ. ಈ ಹಿಂದಿನ ವೀಡಿಯೋದಲ್ಲಿ ತಮಗೆ ತಿಳಿಸಿದೆ, ಸುಮ್ಮನೆ ರಿವಿಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಶೇಪ್ ಟೂಲ್ ಅಂತ ಕರಿತೀವಿ. ಇನ್ನು ಬೇರೆ ರೀತಿಯಲ್ಲಿ ನಾವು ಶೇಪ್ ಟೂಲ್ನ ಯೂಸ್ ಮಾಡ್ತೀವಿ. ಇದು ಕ್ರಾಪ್ ಟೂಲ್ ಅಂತೇಳಿ. ಕ್ರಾಪ್ ಟೂಲ್ ಅಂತಂದರೆ ಒಂದು ಇಮೇಜನ್ನು ಅಥವಾ ಕೊರಲ್ಡ್ರಾದಲ್ಲಿ ಒಂದು ಇಮೇಜನ್ನು ಓಪನ್ ಮಾಡ್ಕೋಬೇಕಾಗಿತ್ತು ಅಂದರೆ, ಫೋಟೋಶಾಪಲ್ಲಿ ಒಂದು ಇಮೇಜ್ ಬೇಕಾಗಿತ್ತು, ಒಂದು ಫೋಟೋ ಬೇಕಾಗಿತ್ತು ಅಂತಂದರೆ ನಾವು ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ಅಲ್ಲಿ ಓಪನ್ ಅಂತ ಮಾಡ್ಕೊತೀವಿ. ಬಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಾವು ಇಂಪೋರ್ಟ್ ಅಂತ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಇಮೇಜನ್ನು ತೊಗೊತೀನಿ. ಈಗ ಯಾವುದೋ ಒಂದು ಇಮೇಜನ್ನು ತೊಗೊಂಡೆ. ಈ ಇಮೇಜ್ ತೊಗೊಂಡ ತಕ್ಷಣ ನಾನು ಇಮೇಜನ್ನು ಕ್ರಾಪ್ ಮಾಡ್ಬೇಕಂತ ಮಾಡಿದ್ದೀನಿ. ಕ್ರಾಪ್ ಟೂಲನ್ನು ತೊಗೊಂಡು ನಮಗೆ ಎಷ್ಟು ಬೇಕಷ್ಟೇ ಈ ಥರ ಕ್ರಾಪನ್ನು ಹಾಕೋಬೋದು. ಇಲ್ಲ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಹಾಕಬೇಕಂದ್ರೆ, ವಿಡ್ತ್ ಆ್ಯಂಡ್ ಹೈಟ್ ಬೇಕಂದರೆ ನಾವು ಇಲ್ಲಿ ಬೇಕಾದ್ರೆ ಹಾಕ್ಬೋದು. ಪಾಸ್ಪೋರ್ಟ್ ಸೈಜ್ ಅಳತೆಯಲ್ಲಿ ನಾವು ಕ್ರಾಪ್ ಮಾಡ್ಕೋಬೇಕಂತಾಗಿದ್ದರೆ ನಾವು ಇಲ್ಲಿ ಬೇಕಾದ್ರೆ ಮಾರ್ಕನ್ನು ಹಾಕ್ಬೋದು. ಹಾಕಿ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಫೋಟೋ ಕ್ರಾಪ್ ಆಗ್ತದೆ. ಇದು ನಾವು ಫೋಟೋನ ಕ್ರಾಪಿಂಗ್ ಮಾಡೋ ರೀತಿ. ಇದು ಕ್ರಾಪ್ ಟೂಲ್ ಅಂತ ಕರಿತೀವಿ. ಇದು ಶೇಪ್ ಟೂಲು. ಶೇಪ್ ಟೂಲನ್ನ ಬೇರೆ ರೀತಿಯಲ್ಲಿ ನಾವು ಬಳಸ್ತೀವಿ. ಇದನ್ನು ನಾನು ಮುಂದಿನ ಹಂತದಲ್ಲಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟು ಇದು ನಮಗೆಲ್ಲ ಗೊತ್ತಿದ್ದಂಗೆ ಎಲಿಪ್ಸಿ ಟೂಲು, ಸರ್ಕಲ್ ಟೈಪ್ ಹಾಕ್ಕೊತೀವಿ. ಇದರೊಳಗೆ ಇನ್ನೊಂದು ಬರ್ತದೆ ರೀ, ಯಾವುದು 3 ಪಾಯಿಂಟ್ ಎಲಿಪ್ಸಿ ಟೂಲ್ ಅಂಥೇಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡು ಎಳೆದ ತಕ್ಷಣ ಲೈನ್ ಟೈಪ್ ಬರ್ತದೆ, ಬಿಟ್ಟ ಮೇಲೆ ಈ ಥರ ಬರ್ತದೆ, ಲೈಕ್ ಈ ಥರ. ಇದು 3 ಪಾಯಿಂಟ್ ರೆಕ್ಟ್ಯಾಂಗಲ್ ಟೂಲ್ ಈ ಥರ. ಇದರೊಳಗೆ ಇಲ್ಲಿ ಬರ್ತದೆ ಎಲಿಪ್ಸಿ ಟೂಲು, 3 ಪಾಯಿಂಟ್ ಎಲಿಪ್ಸಿ ಟೂಲ್. 3 ಪಾಯಿಂಟ್ ಎಲಿಪ್ಸಿ ಟೂಲ್ ಅಂತಂದರೆ ಎಳೆದ ತಕ್ಷಣ ಲೈನ್ ಟೈಪ್ ಬರ್ತದೆ, ಬಿಟ್ಟ ಮೇಲೆ ಮೌಸ್ ಪಾಯಿಂಟರ್ ಬಿಟ್ಟ ತಕ್ಷಣ ಈ ಥರ ಆಗ್ತದೆ. ಇದು 3 ಪಾಯಿಂಟ್ ಎಲಿಪ್ಸಿ ಟೂಲ್ ಅಂತ ಕರಿತೀವಿ. ಇದು ಸರ್ಕಲ್ ಹಾಕಬೇಕಂದ್ರೆ ನಾವು ಸರ್ಕಲ್ನ ಶೇಪನ್ನು ಬೇರೆ ಟೈಪಲ್ಲಿ ಬೇಕಂದ್ರಾಗ ನಾವು ಎಲಿಪ್ಸಿ ಟೈಪನ್ನ 3 ಪಾಯಿಂಟ್ ಅಂತ ಕರಿತೀವಿ ಇದನ್ನು ನಾವು. ಇನ್ನು ನೆಕ್ಸ್ಟ್ ಬರೋದು ಪಾಲಿಗಾನ್ ಟೂಲ್ ಅಂಥೇಳಿ. ಪಾಲಿಗಾನ್ ಟೂಲ್ ಇದನ್ನು ನಾವು ಈ ಥರ ಪಾಲಿಗಾನ್ ಟೂಲ್ ತೊಗೊಂಡ ತಕ್ಷಣ ನಾವು ಈ ಥರ ಪಾಲಿಗನ್ಸ್ ಬರ್ತದೆ. ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಬೇಕಂದರೆ ಈ ಪ್ರಾಪರ್ಟಿ ಬಾರ್ಲಿ ಹೋಗಿ ನಾವು ಜಾಸ್ತಿ ಕ್ಲಿಕ್ ಮಾಡ್ಕೊತೀವಿ. ಇದು ಶೇಪ್ ಟೂಲನ್ನು ತೊಗೊಂಡು ಈ ಪಾಯಿಂಟ್ನ ಹಿಡ್ಕೊಂಡು ನಾಡ್ ಅಂತ ಕರಿತೀವಿ ಇದಕ್ಕೆ. ಈ ನಾಡನ್ನು ತೊಗೊಂಡು ಮೌಸ್ ಪಾಯಿಂಟ್ನ ಕ್ಲಿಕ್ ಮಾಡಿ ಹೇಳಿದ ತಕ್ಷಣ ಲೈಕ್ ಈ ಥರ ಬರುತ್ತೆ.
ಈ ಥರ ನಾವು ಡ್ರಾಯಿಂಗ್ ಮಾಡ್ಕೊಳಕ್ಕೆ, ಡಿಸೈನ್ ಮಾಡ್ಕೊಳಕ್ಕೆಲ್ಲ ಹೆಲ್ಪ್ ಆಗ್ತದೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ ಮತ್ತೊಮ್ಮೆ ಹೇಗೆ ಅಂತ. ಇವತ್ತಿನ ವಿಡಿಯೋದೊಳಗೆ ನಾನು ಕೋರಲ್ ಡ್ರಾದಲ್ಲಿ ಬರ್ತಕ್ಕಂಥ ಟೂಲ್ಸ್ಗಳ ಬಗ್ಗೆ ರಿವಿಷನ್ ಮಾಡಕತ್ತೀನಿ ರೀ. ಅದರಲ್ಲಿ ಬರ್ತಕ್ಕಂಥದ್ದು ಎಲಿಪ್ಸೆ ಟೂಲ್, ಪಾಲಿಗನ್ ಟೂಲನ್ನು ನಾವು ಶೇಪ್ ಟೂಲನ್ನು ಬಳಸ್ಕೊಂಡು ಯಾವ ರೀತಿ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾಲಿಗನ್ ಹಾಕ್ಕೊಂಡೆ, ನಂಬರ್ ಆಫ್ ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ, ಪಾಲಿಲೈನ್ಸ್ ಪಾಯಿಂಟನ್ನು ಜಾಸ್ತಿ ಮಾಡ್ಕೊತೀನಿ. ಸಪೋಸ್ ನನಗೆ ಎಷ್ಟು ಬೇಕಷ್ಟು ಒಂದು 10-12 ಈ ಥರ ತೊಗೊಂಡೆ. ಇಲ್ಲಿ ಇದನ್ನು ತೊಗೊಂಡು ಶೇಪ್ ಟೂಲನ್ನು ತೊಗೊಂಡು ಈ ಪಾಯಿಂಟ್ನ ಒಂದು ಕಡೆ ಹಿಡಿದು ಹಿಂಗೆ ಡ್ರ್ಯಾಗ್ ಮಾಡ್ಕೊಂಬಿಟ್ರೆ ಲೈಕ್ ಈ ಥರ ಡಿಸೈನ್ ಆಗುತ್ತೆ. ಕಲರ್ ಕೊಟ್ಟರೆ ಸ್ವಲ್ಪ ಚೆಂದ ಕಾಣುತ್ತೆ, ಕಲರ್ ಕೊಡ್ತೀನಿ. ಇದು ಕಲರ್ ಕೊಟ್ಟ ಮೇಲೆ ಇದು ಬೆಂಡ್ ಆಗಲಿಕ್ಕೆ ಮೌಸ್ ಪಾಯಿಂಟ್ರನ್ನ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಈ ಪಾಯಿಂಟ್ ಯಾವುದಾದ್ರು ಒಂದು ಪಾಯಿಂಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟು ಕರ್ವ್ ಅಂತ ಕೊಟ್ಟರೆ, ಈ ಥರ ಕರ್ವ್ ಅಂತ ಕೊಟ್ಟರೆ ಬೆಂಡ್ ಆಗುತ್ತೆ. ಈ ಥರ ಲೈಕ್ ಕರ್ವಿಂಗ್ ಆಗುತ್ತೆ, ಲೈಕ್ ಈ ಥರ ಬೆಂಡ್ ಆಗ್ತಾ ಹೋಗುತ್ತೆ. ಇದು ನಾವು ಶೇಪ್ ಟೂಲನ್ನು ಈ ರೀತಿ ಬಳಸ್ಕೊತಾ ಇದ್ದೀವಿ. ಹೇಗೆ ಮಾಡಿದ್ರು ಕೋರಲ್ ಡ್ರಾ ಡಿಸೈನ್ ಆಗ್ತದೆ, ಹೇಗೆ ಮಾಡಿದ್ರು ಚೆಂದಾನೇ ಕಾಣುತ್ತೆ ಕೋರಲ್ ಡ್ರಾದಲ್ಲಿ ಡಿಸೈನಿಂಗ್. ಇದು ಶೇಪ್ ಟೂಲನ್ನು ನಾನು ಪಾಲಿಗಾನ್ ಶೇಪಲ್ಲಿ ಬಳಸ್ಕೊಂಡೆ. ಇನ್ನು ಪಾಲಿಗಾನನ್ನು ಯಾವ ಥರ ಬಳಸ್ಕೊಂಡಿದ್ರೆ ಅಂದರೆ, ನಮ್ಮ ಸ್ಟೂಡೆಂಟ್ಗಳಿಗೆ ಒಂದು ವರ್ಕ್ ಕೊಟ್ಟಿದ್ದೆ ನಾನು. ಏನಂದರೆ ನ್ಯಾಷನಲ್ ಫ್ಲಾಗ್ ಮಾಡಿರಿ, ನೀವು ಡಿಸೈನ್ ಮಾಡಿರಿ ಅಂತ ಹೇಳಿದೆ. ಸೊ ನ್ಯಾಷನಲ್ ಫ್ಲ್ಯಾಗ್ ಮಾಡಿರಿ ಅಂದ ತಕ್ಷಣ ಫ್ಲ್ಯಾಗ್ ಯಾವ ರೀತಿ ಮಾಡಿದ್ರು ಅಂತಂದ್ರೆ, ಅವರು ಇಲ್ಲಿ ಪಾಲಿಗಾನ್ ಟೂಲಲ್ಲಿ ಇನ್ನೂ ಬೇರೆ ಬೇರೆ ಟೂಲ್ಸ್ ಎಲ್ಲ ಇದ್ದಾವೆ ಇದರೊಳಗಡೆಗೆ. ಸ್ಟಾರ್ ಶೇಪ್, ಕಾಂಪ್ಲೆಕ್ಸ್ ಶೇಪ್ಸ್, ಗ್ರಾ ಪೇಪರ್ಸು, ಸ್ಪೈರಲ್, ಹೀಗೆಲ್ಲ ಬೇಸಿಕ್ ಶೇಪಲ್ಲಿ ತೊಗೊಂಡು ಬೇಸಿಕ್ ಶೇಪಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲೆ ಪ್ರಾಪರ್ಟಿ ಆಪ್ಷನ್ಸಲ್ಲಿ ಹೋದಾಗ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬರ್ತವೆ. ಇವೆಲ್ಲ ರೆಡಿಮೇಡ್ ಸಿಗುತ್ತಾವೆ ಅಂತ ಆಲ್ರೆಡಿ ಕೋರಲ್ ಡ್ರಾದಲ್ಲಿ ಇರ್ತಾವೆ. ನಿಮಗೆ ಬೇಕಾದರೆ ರೆಡಿಮೇಡ್ ಶೇಪನ್ನು ನೀವು ಯೂಸ್ ಮಾಡ್ಕೋಬೋದು, ಈ ಥರ ಶೇಪ್ಗಳನ್ನು. ಇದು ಇಲ್ಲಿ ಪಾಲಿಗಾನ್ ಟೂಲಲ್ಲಿ ಬರ್ತದೆ. ಪಾಲಿಗಾನ್ ಟೂಲ್ ಒಳಗಡೆಗೆ ಇಲ್ಲಿ ಬೇಸಿಕ್ ಶೇಪ್ ಅಂತ, ಇನ್ನು ಯಾರೋ ಶೇಪ್ಸ್ ಅಂತದೆ, ಇಲ್ಲಿ ಫ್ಲೋ ಚಾರ್ಟ್ಸ್ ಅಂತದೆ, ಬ್ಯಾನರ್ ಶೇಪ್ ಅಂತದೆ. ಈ ಬ್ಯಾನರ್ ಶೇಪ್ ಒಳಗೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ರಾಪರ್ಟಿ ಬಾರ್ ಹೋದಾಗ ಇಲ್ಲಿ ಬೇರೆ ಬೇರೆ ನಾವು ಸರ್ಟಿಫಿಕೇಟ್ಗೆ ಡಿಸೈನ್ ಎಂಟ್ರ್ ಮಾಡ್ಕೋಬೇಕಂತಿದ್ದಾಗ ಹಾಕ್ಕೊಂತೀವಲ್ಲ, ಲೈಕ್ ಆ ಥರದ್ದೆಲ್ಲ ಇಲ್ಲಿ ಸಿಗ್ತಾವೆ. ಇದು ಈ ಥರದನ್ನು ಯೂಸ್ ಮಾಡ್ಕೊಂಡಿದ್ರು ಅವರು. ಈ ಥರ ತೊಗೊಂಡು ಇದನ್ನು ಹಾರಿಜಾಂಟಲ್ ಫ್ಲಿಪ್ ವರ್ಟಿಕಲ್ ಮಾಡ್ಕೋಬೇಕು. ಇಲ್ಲಿ ಪ್ರಾಪರ್ಟಿ ಆಪ್ಷನ್ಸಲ್ಲೂ ಚೇಂಜ್ ಮಾಡ್ಕೊಳ್ಳೋದು. ಇದು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಂಟ್ರೋಲ್ ಡಿ ಅಥವಾ ಪ್ಲಸ್ ಅಂತ, ಕೀಬೋರ್ಡಿಂದ ಪ್ಲಸ್ ಮಾರ್ಕ್ ಹೊಡೆದ್ರು ಡೂಪ್ಲಿಕೇಟ್ ಆಗುತ್ತೆ, ಅಥವಾ ಕಂಟ್ರೋಲ್ ಡಿ ಅಂತ ಹೊಡೆದ್ಬಿಟ್ರೆ ಡೂಪ್ಲಿಕೇಟ್ ಆಗ್ತದೆ. ಕಂಟ್ರೋಲ್ ಡಿ ಮಾಡಿ ಇದನ್ನು ಆಬ್ಜೆಕ್ಟಿನ ಕೆಳಗೆ ಇಟ್ಕೊಂಡು ಇಲ್ಲಿ ಕೆಳಗಡೆ ಹಾಕ್ಕೊಂಡು ಇವೆಲ್ಲ ಸೆಲೆಕ್ಟ್ ಮಾಡಿ ಎಲ್ ಅಂತ ಹೊಡೆದ್ರೆ ಲೆಫ್ಟ್ ಅಲೈನ್ಮೆಂಟ್ ಆಗುತ್ತೆ. ಸೊ ಇದು ಫಸ್ಟ್ ಒಂದು ಆಬ್ಜೆಕ್ಟಿಗೆ ಕಲರ್ನ ರೆಡ್ ಕಲರ್, ಇದಕ್ಕೊಂದು ಕೇಸರಿ ಬಣ್ಣ ಹಾಕ್ಕೊಳ್ತೀನಿ. ಫ್ಲ್ಯಾಗ್ ಕಲರ್ ಟೈಪ್ ಆಯಿತು, ನ್ಯಾಷನಲ್ ಫ್ಲ್ಯಾಗ್ ಟೈಪ್ ಆಯಿತು. ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಒತ್ತಿಗೆ ಈ ಥರ ಸಣ್ಣದು ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು. ಎಲ್ಲ ಒಟ್ಟಿಗೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಚಿಕ್ಕದು ದೊಡ್ಡದು ಬೇಕಾದ್ರೆ ನಾವು ಮಾಡ್ಕೋಬೋದು. ಆಮೇಲೆ ರೆಕ್ಟ್ಯಾಂಗಲ್ ಬಾಕ್ಸನ್ನು ಹಾಕ್ಕೊಂಡು, ಅಥವಾ ಇಲ್ಲಿಂದ ನಾನು ಲೈಕ್ ಈ ಥರ ತೊಗೊಂಡು ಒಂದು ಫ್ಲ್ಯಾಗ್ ಟೈಪ್ ಸುಮ್ಮನೆ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ, ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಯಾವ ರೀತಿ ನಾವು ಬಳಸ್ಕೋಬೋದು ಅಂಥೇಳಿ. ಆಮೇಲೆ ಮೇಲ್ಗಡೆಗೆ ಇಲ್ಲಿ ಏನಾದರೂ ಪಾಯಿಂಟ್ ಬೇಕಂದರೆ ಬೇಸಿಕ್ ಶೇಪೆಲ್ಲ ಯೂಸ್ ಮಾಡ್ಕೊಂಡು ನಾವು ಬಳಸ್ಕೊತಾ ಇರೋದು. ನಾನೇನು ಹೊಸದೇನು ಮಾಡ್ತಾಯಿಲ್ಲ, ಇದರೊಳಗಡೆ ಹೊಸದೇನು ಎಫರ್ಟ್ ಹಾಕ್ತಾಯಿಲ್ಲ. ಆಲ್ರೆಡಿ ಬೇಸಿಕ್ ಶೇಪಲ್ಲಿ ಬೇರೆ ಬೇರೆ ಶೇಪ್ಸ್ ಇದ್ದಾವಲ್ಲ, ಅದನ್ನು ಬಳಸ್ಕೊಂಡು ನಾನು ವರ್ಕ್ ಮಾಡ್ತಾ ಇರೋದು ಅಷ್ಟೇ. ಇಲ್ಲಿ ಅಶೋಕ್ ಚಕ್ರ ಬೇಕಲ್ಲ, ಇದಕ್ಕೀಗ ಅಶೋಕ್ ಚಕ್ರ ಬೇಕಂತಂದಾಗ ನಾವೇನು ಮಾಡ್ಬೋದು, ಅಶೋಕ್ ಚಕ್ರವನ್ನು ನಮ್ಮ ಟ್ರೈನೀಸ್ ಎಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಬೇರೆ ಥರ. ಇದು ನಾನು ಸುಮ್ಮನೆ ಒಂದು ಸರ್ಕಲ್ ಹಾಕ್ಕೊಂಡೆ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿರಿ ಅಶೋಕ್ ಚಕ್ರವನ್ನು ಯಾವ ರೀತಿ ಹಾಕ್ಬೋದು ಅಂತಂದರೆ, ಪಾಲಿಗಾನ್ ಶೇಪಲ್ಲಿ ಹೋಗ್ತೇನೆ ನಾನು. ಪಾಲಿಗಾನ್ ಟೂಲ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಂಬರ್ ಆಫ್ ಪಾಯಿಂಟ್ಸ್ ಇದೆಯಲ್ಲ, ಅಶೋಕ್ ಚಕ್ರಗಳು 24 ಇರ್ತಾವೆ, 24 ಅಂತ ಹಾಕಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪಾಲಿಲೈನ್ ಬರ್ತದೆ. ಶೇಪ್ ಟೂಲನ್ನು ತೊಗೊಂಡು ಇಲ್ಲಿಂದ ಮೌಸ್ ಪಾಯಿಂಟ್ ಹಿಡಿದು ಡ್ರ್ಯಾಗ್ ಮಾಡ್ಕೊಂಬಿಟ್ರೆ ಲೈಕ್ ಈ ಥರ ಬರುತ್ತೆ. ಇದಕ್ಕೆ ಗ್ರೀನ್ ಕಲರ್ ಬೇಕು ಅಂತಂದರೆ ಈ ಕಲರ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡ್ರೆ ಕಲರ್ ಅಪ್ಲೈ ಆಗುತ್ತೆ. ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದರೆ ಒಳಗಡೆ ಕಲರು, ರೈಟ್ ಬಟನ್ ಕ್ಲಿಕ್ ಮಾಡಿದರೆ ಔಟ್ಲೈನ್ ಕಲರ್ ಬರುತ್ತೆ ಇದಕ್ಕೆ ಆಬ್ಜೆಕ್ಟಿಗೆ. ಲೈಕ್ ಈ ಥರ ತೊಗೊಂಡು ಇದು ನಮ್ಗೆ ಹೇಗೆ ಬೇಕೋ ಶೇಪನ್ನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ನಾವು. ನಾನು ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋವಾಗ ತಾವು ನೀಟಾಗಿ ಮಾಡ್ಬೋದು. ಇದನ್ನು ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ಈ ರೀತಿ ಮಾಡ್ಬೋದು. ಲೆಫ್ಟ್ ಆರೋಕಿ ರೈಟ್ ಆರೋಕಿನ ಯೂಸ್ ಮಾಡ್ಕೋಬೋದು. ಇದು ಫ್ರೀ ಹ್ಯಾಂಡ್ ಟೂಲಿಂದ ಈ ಥರ ಸುಮ್ಮನೆ ಈ ಥರ ಹಾಕ್ಕೊಂಡೆ. ಇದು ಒಂಥರ ಡಿಸೈನ್. ಸುಮ್ಮನೆ ನಾನು
ಡಿಸೈನ್ ಮಾಡಿದ್ದು ಹಿಂಗೆ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಟೋಟಲಾಗಿ ಒಂಚೂರು ಸಣ್ಣದು ಬೇಕಾದ್ರೆ ಮಾಡ್ಕೋಬೋದು. ಲೈಕ್ ಈ ಥರ ಚಿಕ್ಕದು ಬೇಕಾ ಚಿಕ್ಕದು, ದೊಡ್ಡದು ಬೇಕಾ ದೊಡ್ಡದು, ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು. ಲೈಕ್ ಈ ಥರ ಇದೊಂದು ಎಕ್ಸಾಂಪಲೇ ನಿಮ್ಗೆ ತೋರಿಸಿದ್ದು ಅಷ್ಟೇ ಟೂಲ್ಸನ್ನು. ಇದು ನಾನಿವತ್ತು ಹೇಳಕ್ಕೆ ಹೊಂಟಿದ್ದು ತಮಗೆ ಪಾಲಿಗಾನ್ ಟೂಲ್ಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಪಾಲಿಗಾನ್ ಟೂಲ್ ಆಯಿತು. ಇದು ಟೆಕ್ಸ್ಟ್ ಟೂಲು. ಟೆಕ್ಸ್ಟ್ ಅಂದರೆ ನಾವು ನಮಗೆಲ್ಲ ಗೊತ್ತು ಟೈಪ್ ಮಾಡ್ಕೊಳ್ಳಿಕ್ಕೆ ಅಂತ. ಈಗ ನಮ್ಮ ಕೊರಲ್ಡ್ರದಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ನಾವು ಟೆಕ್ಸ್ಟ್ನ ಟೈಪ್ ಮಾಡ್ಕೋಬೇಕಂದ್ರೆ ಗ್ರಾಫಿಕ್ಸ್ ಟೈಪಲ್ಲಿ ಬೇರೆ ಥರ ಮಾಡ್ಕೊತೀವಿ, ಟೆಕ್ಸ್ಟ್ ರಿಲೇಟೆಡ್ ವರ್ಕ್ಡೆ ಬೇರೆ ಥರ ಮಾಡ್ಕೊತೀವಿ. ಉದಾಹರಣೆಗೆ ಈ ಥರ ನಾವು ಟೆಕ್ಸ್ಟ್ ಬಾಕ್ಸ್ ಹಾಕಿ ನಾವು ಟೈಪ್ ಮಾಡಿಕೊಂಡ್ರೆ ಬಾಕ್ಸ್ ದಾಟಿ ಎಲ್ಲಿ ಹೋಗೋಲ್ಲ. ಲೈಕ್ ಈ ಥರ ಒಂದು ಟೆಕ್ಸ್ಟ್ ಜಾಸ್ತಿ ಇದ್ದಾಗ ನಾವು ಈ ಥರ ಬಾಕ್ಸ್ ಹಾಕಿ ಟೈಪ್ ಮಾಡ್ಕೋಬೇಕು. ಇಲ್ಲ ಕಾಂಟೆಂಟ್ ಏನು ಜಾಸ್ತಿ ಇಲ್ಲ, ನಾವು ಕಡಿಮೆ ವರ್ಕ್ ಮಾಡ್ತೀವಿ ಅಂದರೆ ಜಸ್ಟ್ ಹಾಗೆ ಸುಮ್ಮನೆ ಕ್ಲಿಕ್ ಮಾಡ್ಕೊಂಡು ಟೈಪ್ ಮಾಡ್ಕೊತೀವಿ. ಲೈಕ್ ಈ ಥರ ಇದು ಟೆಕ್ಸ್ಟ್ ಟೂಲು. ನೆಕ್ಸ್ಟು ಇನ್ನು ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಡ್ರಾಪ್ ಶಾಡೋ ಟೂಲು, ಕಾಂಟರ್ ಟೂಲು, ಬ್ಲೆಂಡ್, ಡಿಸ್ಟೋಟು, ಎನ್ವೆಲಪ್, ಎಕ್ಸ್ಟ್ರೂಡ್ ಈ ಟೂಲ್ಸ್ಗಳ ಬಗ್ಗೆ ಹೇಳಿ ಇವತ್ತಿನ ವೀಡಿಯೋನ ಮುಕ್ತಾಯ ಮಾಡ್ತೀನಿ. ಇನ್ನು ಮುಂದಿನ ವೀಡಿಯೋದೊಳಗೆ ಮತ್ತು ಉಳಿದಂಥ ಮೆನುಗಳ ಬಗ್ಗೆ ಸಂಬಂಧಪಟ್ಟಿದ್ದೆಲ್ಲ ಹೇಳ್ತೀನಿ. ಇಲ್ಲಿ ನೋಡಿರಿ, ಒಂದು ಆಬ್ಜೆಕ್ಟ್ನ ಉದಾಹರಣೆಗೆ ಈಗ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ. ಈಗ ನಾನು ನನ್ನ ಹೆಸರು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡ್ಕೊಂಡು ಅದೊಂದು ಕಲರ್ನ ಕೊಡ್ತೀನಿ, ಯಾವುದೋ ಒಂದು ಕಲರ್ನ ಸುಮ್ಮನೆ ಕಲರ್ ಕೊಟ್ಟ ಮೇಲೆ ಇಲ್ಲಿ ಟೂಲ್ ಬಾಕ್ಸಲ್ಲಿ ಡ್ರಾಪ್ ಶಾಡೋ ಟೂಲ್ ಅಂತಿದೆ. ಡ್ರಾಪ್ ಶಾಡೋ ಟೂಲ್ನ ಕ್ಲಿಕ್ ಮಾಡಿ ಹಿಂಗೆ ಹೇಳಿದ ತಕ್ಷಣ ಟೆಕ್ಸ್ಟಿಗೆ ಶಾಡೋ ಎಫೆಕ್ಟ್ನ ಅಪ್ಲೈ ಆಗುತ್ತೆ. ಶಾಡೋ ಕಲರ್ ಬೇರೆ ಬೇಕಂದರೆ ಈ ಪ್ರಾಪರ್ಟಿ ಬಾರಲ್ಲಿ ಹೋಗಿ ನಾವು ಬೇರೆ ಕಲರ್ನ ಅಪ್ಲೈ ಮಾಡ್ಕೋಬೋದು. ಅಥವಾ ಇಲ್ಲಿ ಮಲ್ಟಿಪ್ಲೈ ಅಂತದ, ಇದಕ್ಕೆ ಬ್ಲೆಂಡಿಂಗ್ ಮೋಡ್ ಅಂತ ಕರಿತೀವಿ. ಇಲ್ಲಿ ನಾರ್ಮಲ್ ಅಂತ ಕ್ಲಿಕ್ ಮಾಡಿಕೊಂಡು ಪರ್ಸೆಂಟೇಜ್ ಬೇಕಾ ಜಾಸ್ತಿ, ಕಡಿಮೆ ಬೇಕಾ ಕಡಿಮೆ, ಸ್ಪ್ರೆಡ್ ಬೇಕಾ ಸ್ಪ್ರೆಡ್, ಹೇಗೆ ಬೇಕಾಗೆ ನಾವು ಮಾಡ್ಕೋಬೋದು ಇದರೊಳಗಡೆ. ಇದು ಡ್ರಾಪ್ ಶಾಡೋ. ಇದು ಕಾಂಟೋರ್ ಟೂಲ್ ಅಂತೇಳಿ. ಕಾಂಟೋರ್ ಟೂಲ್ ಅಂದರೆ ಲೈಕ್ ಈ ಥರ, ಹೇಗೆ ಅಂತಂದರೆ ಒಂದು ಆಬ್ಜೆಕ್ಟ್ನ ಹಾಕ್ಕೊಂಡಿರ್ತೀವಿ. ಈ ಆಬ್ಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಕಾಂಟೋರ್ನ ಕ್ಲಿಕ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಲೈಕ್ ಈ ಥರ ಅಪ್ಲೈ ಆಗುತ್ತೆ. ದಿಸ್ ಅ ಕಾಂಟೋರ್ ಟೂಲ್. ಈ ಕಾಂಟೋರ್ ಟೂಲಲ್ಲಿ ಕಲರ್ನ ಬೇರೆ ಕಲರ್ ಕೊಡಬೇಕಾದ್ರೆ ಬೇರೆ ಬೇರೆ ಕಲರ್ನ ಚೇಂಜ್ ಮಾಡ್ಕೋಬೋದು ನಾವಿಲ್ಲಿ ಪ್ರಾಪರ್ಟಿ ಆಪ್ಷನ್ಸಲ್ಲಿ. ಮತ್ತು ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದ್ದಾವೆ, ಇದ್ರಾಗೆ ನಾವು ಮಾಡ್ಕೋಬೋದು. ಈ ಥರ ನೆಕ್ಸ್ಟ್ ಬರೋಂಥದ್ದು ಬ್ಲೆಂಡ್ ಅಂತ ಬರುತ್ತೆ, ಇಂಟ್ರ್ಯಾಕ್ಟಿವ್ ಬ್ಲೆಂಡ್ ಟೂಲ್. ಸೊ ಇಂಟ್ರ್ಯಾಕ್ಟಿವ್ ಬ್ಲೆಂಡ್ ಟೂಲ್ ಇದು ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ, ಕೊರಲ್ಡ್ರದಲ್ಲಿ ಇದು ಬ್ಲೆಂಡಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಿರ್ತೀವಿ. ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಿರ್ತೀನಿ, ಇದನ್ನು ಬೋಲ್ಡ್ ಮಾಡ್ತೀನಿ. ಬೋಲ್ಡ್ ಮಾಡಿ ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ನ ಕಂಟ್ರೋಲ್ ಡಿ ಮಾಡಿ ಇನ್ನೊಂದು ಆಬ್ಜೆಕ್ಟ್ನ ತೊಗೊತೀನಿ. ಎರಡೂ ಸೆಲೆಕ್ಟ್ ಮಾಡಿ ಬ್ಲೆಂಡ್ ಅಂತ ಕ್ಲಿಕ್ ಮಾಡಿ ಹಿಂಗೆ ಹೇಳಿದ ತಕ್ಷಣ ಈ ರೀತಿ ಬರುತ್ತೆ. ಜಾಸ್ತಿ ಆಯಿತು ಮೇಲೆ ಪ್ರಾಪರ್ಟಿ ಆಪ್ಷನ್ಸ್ ಕಡಿಮೆ ಮಾಡ್ಕೋಬೇಕಿಲ್ಲ ಈ ಥರ. ಇಂಟ್ರ್ಯಾಕ್ಟಿವ್ ಬ್ಲೆಂಡ್ ಟೂಲ್ ಅಂತ ಕರಿತೀವಿ. ಇನ್ನೊಂದು ಬ್ಲೆಂಡ್ ಟೂಲ್ ಇನ್ನೊಂದು ಸಲ ತೋರಿಸಿ ನೋಡಿರಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಇಲ್ಲಿ ಪಾಲಿಗಾನ್ ತೊಗೊಂಡೆ, ಇಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಇದೆ, 24 ಇದ್ದಾವಲ್ಲ, ಕಡಿಮೆ ಮಾಡ್ಕೊತೀನಿ. ಇಲ್ಲಿ 6 ಕೊಡ್ತೀನಿ ಬೈ ಡಿಫಾಲ್ಟ್. ತೊಗೊಂಡೆ ನಂಬರ್ ಆಫ್ ಪಾಯಿಂಟ್ 6 ಇದೆಯಲ್ಲ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 3 ಕೊಟ್ಕೊತೀನಿ. ಶೇಪ್ ಟೂಲ್ ತೊಗೊತೀನಿ. ಶೇಪ್ ಟೂಲ್ ತೊಗೊಂಡು ಒಂಚೂರು ಇದನ್ನು ಬೆಂಡ್ ಮಾಡಿ ಕಲರ್ನ ಹಾಕ್ತೀನಿ. ಕಲರನ್ನು ಹಾಕಿ ಕಂಟ್ರೋಲ್ ಡಿ ಮಾಡಿ ಡೂಪ್ಲಿಕೇಟ್ ಮಾಡಿ ಮೇಲೆ ತೊಗೊಂಡು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಈ ಥರ ಎರಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಂಟ್ರ್ಯಾಕ್ಟಿವ್ ಬ್ಲೆಂಡ್ ಟೂಲ್ ಅಂತ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿ ಹೇಳಿದ ತಕ್ಷಣ ಈ ಥರ ಬರುತ್ತೆ. ಸೊ ನಾವು ಈ ಥರ ಮಾಡ್ಕೋಬೋದು. ಡಿಸೈನಿಂಗ್ ಮಾಡುವಾಗ ಈ ಥರ ವರ್ಕನ್ನು ನಾವು ಮಾಡ್ಕೋಬೋದು. ಒಂದನ್ನು ಡಿಸೈನ್ ಮಾಡಿ ಇನ್ನೊಂದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು ಭಾಳ ಸಿಂಪಲ್. ಕೊರಲ್ಡ್ರದಲ್ಲಿ ಒಂದು ಡಿಸೈನ್ ಮಾಡಿಕೊಂಡು ಕಂಟ್ರೋಲ್ ಡಿ ಮಾಡಿಕೊಂಡ್ರೆ ಡೂಪ್ಲಿಕೇಟ್ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಡಿ ಡೂಪ್ಲಿಕೇಟ್ ಪಕ್ಕಕ್ಕೆ ತಿಡ್ಬೋದು. ಲೈಕ್ ಈ ಥರ ಇದನ್ನು ನಾವು ಇಂಟ್ರ್ಯಾಕ್ಟಿವ್ ಬ್ಲೆಂಡ್ ಟೂಲಲ್ಲಿ ಮಾಡಿದ್ದಿದ್ದನ್ನು ಬ್ಲೆಂಡಿಂಗ್ ಮಾಡೋದು. ಅಂದರೆ ನಾನು ಇದೇ ಥರ ಮಾಡಬೇಕಂತೇನಿಲ್ಲ. ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ನೇ ಜಾಯಿಂಟ್ ಮಾಡೋದು, ಬ್ಲೆಂಡಿಂಗ್ ಟೈಪ್ ಮಾಡ್ಕೊಳ್ಳುವಂಥದ್ದು. ಇನ್ನು ಡಿಸ್ಟೋರ್ಟ್ ಅಂತ ಬರ್ತದೆ. ಡಿಸ್ಟೋರ್ಟ್ಸ್ ಮೀನ್ಸ್ ಡಿಸ್ಟ್ರೇಷನ್ ಮಾಡುವಂಥದ್ದು. ಲೈಕ್ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಡಿಸ್ಟೋರ್ಟ್ ಆಗುತ್ತೆ. ಡಿಸ್ಟೋರ್ಷನ್ ಟೂಲ್ ಅಂತ ಕರೀತೀವಿ. ಕಂಟ್ರೋಲ್ ಜೆಡ್ ಮಾಡಿದೆ ವಾಪಸ್ಸು. ಇದು ಎನ್ವೆಲಪ್ ಟೂಲ್ ಅಂತೇಳಿ. ಎನ್ವೆಲಪ್ ಟೂಲ್ ಅಂದರೆ ಲೈಕ್ ಈ ಥರ
ಒಂಚೂರು ಯಾವ ಕಡೆ ಬೇಕೋ ಆ ಕಡೆ ಶೇಪಿಗೆ ಪೆಂಡ್ ಮಾಡ್ಕೋಬೇಕಂದ್ರೆ ಗಾಳಿ ಬಿಟ್ಟಿರ್ತಾರೆ, ಗಾಳಿ ಬಿಟ್ಟೆ ಶೇಕ್ ಆಗಿರ್ತಾರೆ, ನಮಗೆ ಹೇಗೆ ಬೇಕೋ ಹಾಗೆ ಒಂಚೂರು ಈ ಥರ ಮಾಡ್ಕೋಬೋದು. ಇದನ್ನು ಹೆಚ್ಚಾಗಿ ಈ ಟೂಲನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ ಎನ್ವೆಲಪ್ ಟೂಲನ್ನು ರೇಡಿಯಮ್ ಸ್ಟಿಕ್ಕರ್ ಅಂಗಡಿಗಳಲ್ಲಿ ನಾನು ಬಳಸೋದು ನೋಡ್ತಾ ಇದ್ದೆ. ಒಬ್ಬರು ನನ್ನ ಬೈಕಿಗೆ ದೇವ್ರ ಹೆಸರು ಹಾಕ್ಲಿಕ್ಕಂತ ಹೋಗಿದ್ವಿ. ಅವನೇನು ಮಾಡಿದ ಅಂದರೆ ದೇವ್ರ ಹೆಸರು ಹಾಕ್ಬೇಕಂದಾಗ ಈಗ ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಪ್ರಸನ್ನ ಅಂತಿರ್ತದೆ ಅಂತ ತಿಳ್ಕೊಡ್ರಿ. ಈಗ ಇದನ್ನು ನಾವು ಟೆಕ್ಸ್ಟನ್ನು ಟೈಪ್ ಮಾಡಿರ್ತಕ್ಕಂಥ ಟೆಕ್ಸ್ಟನ್ನು ಇಲ್ಲಿ ಎನ್ವೆಲಪ್ ಟೂಲ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಪಾಯಿಂಟ್ ಬರ್ತಾವೆ. 2 ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಕೊಂಡು ಒಂಚೂರು ಮೌಸ್ ಪಾಯಿಂಟ್ರಲ್ಲಿ ಕ್ಲಿಕ್ ಮಾಡಿ ಹಿಂಗೆ ಹೇಳಿದ್ರೆ ಈ ಥರ ಬರುತ್ತೆ ಡಿಸೈನ್. ನೋಡಿರಿ, ಈ ಥರ ಕಲರ್ ಯಾವ್ದು ಬೇಕೋ ಕಲರ್ನ ತೊಗೋತೀನಿ ಟೆಕ್ಸ್ಟಿಗೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇಂಟ್ರ್ಯಾಕ್ಟಿವ್ ಎನ್ವೆಲಪ್ ಟೂಲ್ ಅಂತ ಕರಿತೀವಿ. ಇನ್ನು ಉಳಿದದ್ದು ಎಕ್ಸ್ಟ್ರೂಡ್ ಟೂಲ್ ಬರ್ತದೆ, ಲಾಸ್ಟ್ ಒನ್ ಎಕ್ಸ್ಟ್ರೂಡ್ ಒಂದನ್ನು ಹೇಳ್ತೀನಿ. ಇಂಟ್ರ್ಯಾಕ್ಟಿವ್ ಎಕ್ಸ್ಟ್ರೂಡ್ ಟೂಲ್ ಹೇಗೆ ಅಂತಂದರೆ ಈಗ ನೋಡಿರಿ, ಒಂದು ಟೆಕ್ಸ್ಟ್ನ ಟೈಪ್ ಮಾಡಿದ್ದೀನಿ, 3 ಟೂಲ್ ತೊಗೊಂಡು ಬೋಲ್ಡ್ ಮಾಡ್ತೀನಿ ಸ್ವಲ್ಪ. ಇಂಟ್ರ್ಯಾಕ್ಟಿವ್ ಎಕ್ಸ್ಟ್ರೂಡ್ ಟೂಲ್ನ ಕ್ಲಿಕ್ ಮಾಡಿ ಹಿಂಗೆ ಹೇಳಿದ ತಕ್ಷಣ ಈ ಥರ ಬರುತ್ತೆ. ಇದೇನಾಗಿದೆ ಅಂದರೆ ಇಲ್ಲಿ ಮೇಲ್ಗಡೆ ಪ್ರಾಪರ್ಟಿ ಆಪ್ಷನ್ಸಲ್ಲಿ ಹೋಗಿ 3D ಕಲರ್ನ ಚೇಂಜ್ ಮಾಡ್ಕೋಬೇಕು. ಲೈಕ್ ಈ ಥರ ನಾವು ಇವನ್ ಟೆಕ್ಸ್ಟ್ ಕಲರ್ ಏನಾರ ಚೇಂಜ್ ಮಾಡ್ಬೇಕಂತಿದ್ರೆ ನಾವು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋಬೋದು. ಈ ಥರ ನೀವು ತಾವೆಲ್ಲರೂ ಒಂದು ಸಲ ಪ್ರಯೋಗ ಪ್ರಾಕ್ಟೀಸ್ ಮಾಡಿ ನೋಡಿ, ಬರುತ್ತೆ ಇದರೊಳಗೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಟೂಲ್ಸ್ ಬಿಟ್ಟು ಟ್ರಾನ್ಸ್ಪರೆನ್ಸಿ ಟೂಲ್ ಅಂತ. ಟ್ರಾನ್ಸ್ಪರೆನ್ಸಿ ಟೂಲ್ನ ಮುಂದಿನ ವೀಡಿಯೋದಲ್ಲಿ ತಮಗೆ ತಿಳಿಸ್ತೀನಿ. ಇನ್ನು ಮುಂದಿನ ವೀಡಿಯೋದೊಳಗೆ ನಾನು ಒಂದು ಆಬ್ಜೆಕ್ಟ್ ಒಳಗೆ ಫೋಟೋನ ಹಾಕೋದು ಹೇಗೆ, ಮೆನುಗಳನ್ನು ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡೋದು ಹೇಗೆ ಅಂತ ಒಂದು ಸಿಂಪಲ್ ಕಾನ್ಸೆಪ್ಟನ್ನ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ತುಂಬ ಅಭಿನಂದನೆಗಳು. ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.